ಈಗ ಮೂಲವಾಗಿ ನಮ್ಮ ತೆಂಗನ್ನ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಕೋಬೇಕು? ಸೊ ಮೊದಲನೇದಾಗಿ ನೀರಿನ ನಿರ್ವಹಣೆಯಲ್ಲಿ TDS ಅನ್ನ ನಾವು ಖಂಡಿತ ನಾವು ಒಂದು ಇದನ್ನ ನಾವು ಮೇಂಟೈನ್ ಮಾಡಲೇಬೇಕು. ಸೊ ಅದಕ್ಕೆ ನೀವು ಯಾವ ರೀತಿ ಈಗ ಓಪನ್ ವೆಲ್ಗೆ ಅಂದ್ರೆ ಒಂದು ತೊಟ್ಟಿಗಳ ರೀತಿ ಮಾಡ್ಕೊಂಡು ನೀವು ಅದಕ್ಕೆ ನೀರನ್ನ ಡಂಪ್ ಮಾಡಿ ಅಲ್ಲಿಂದ ನೀವೇನಾದ್ರೂ ಸಾಫ್ಟ್ನರ್ ಮುಖಾಂತರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಜೊತೆಗೆ TDS ಅನ್ನ ಖಂಡಿತ ನೀವು ಟೆಸ್ಟ್ ಮಾಡಿ ವಾಟರ್ ಒಂದು ಇದನ್ನ ಮತ್ತೆ ನೆಕ್ಸ್ಟ್ ನೀವು ಸಾಯಿಲ್ ನ ಟೆಸ್ಟ್ ಮಾಡಿಸಿ ಆದ್ರೆ ಅಕ್ಯುರಸಿ ಆಗಿ ನೀವು ಇನ್ಫಾರ್ಮೇಶನ್ ತಗೊಳ್ಳಿ. ಈಗಿರ್ತಕ್ಕಂಥ ಇಂಡಿಯನ್ ಟೆಕ್ನಾಲಜೀಸ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ರೀತಿಯಾದಂಥ ಅಕ್ಯುರಸಿ ಇನ್ಫಾರ್ಮೇಶನ್ ನಿಮಗೆ ಸಿಗೋದಿಲ್ಲ. ಆದ್ರೆ ನೀವು ಮಣ್ಣಿನ ಒಂದು ಇದನ್ನ ಗುಣಲಕ್ಷಣಗಳನ್ನ ಯಾವ್ದು ಮಣ್ಣು ನೀರನ್ನ ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಇದೆಯಾ ಇಲ್ವಾ ಈ ಒಂದು ವಿಚಾರಗಳನ್ನು ನೀವು ನೋಡ್ಕೊಳ್ಳಿ. ಸೆಕೆಂಡು, ಸೊ ಈ ಒಂದು ಟೆಂಪರೇಚರ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಹೈ ಡೆನ್ಸಿಟಿ ಅಂದ್ರೆ ಒಂದು ಎತ್ತರದ ತೆಂಗು ಕ್ರಾಪ್ ಇದ್ರೆ ಅದಕ್ಕೆ ಮಿಶ್ರ ಬೆಳೆಗಳಾಗಿ ಈಗ ಬಾಳೆ ಇರ್ಬೋದು, ಅದಕ್ಕಿಂತ ಕೆಳಗಡೆ ಬೆಳೀತಕ್ಕಂಥ ಒಂದಿಷ್ಟು ಬೆಳೆಗಳನ್ನ ಮಣ್ಣನ್ನ ಯಾವ ರೀತಿ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮುಚ್ಚಿಗೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿದಾಗ ಒಂದಿಷ್ಟು ಟೆಂಪರೇಚರ್ ರೆಡ್ಯೂಸ್ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಹೈ ಡೆನ್ಸಿಟಿ ಇದರಲ್ಲಿ ನಾವು ಮಾಡಬೇಕು. ಹಂಗಂತೇಳಿ ನೀವು ಪರ್ಮನೆಂಟ್ ಕಲ್ಚರ್ಗೆ ಬೇರೆ ಬೇರೆ ಮರಗಳನ್ನ ಹಾಕಿ ನೀವು ಸಾಂದ್ರತೆಯನ್ನು ಹೆಚ್ಚು ಮಾಡಿ ಇಳುವರಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇನ್ನೊಂದೇನಂದ್ರೆ ಬಾರ್ಡರ್ಗಳಲ್ಲಿ ಫಾರೆಸ್ಟ್ ಮರಗಳನ್ನು ನೀವು ಹಾಕೊಂಡ್ರೆ ಅಂದ್ರೆ ಅರಣ್ಯ ಕೃಷಿಯನ್ನ ಮಾಡಿ, ಬಟ್ ಆದ್ರೆ ಅರಣ್ಯ ಕೃಷಿಯನ್ನ ಮಾಡೋದಕ್ಕೆ ಎಚ್ಚರವನ್ನು ವಹಿಸಿ ಮಾಡಿ. ಯಾಕೆಂದ್ರೆ ತೀರಾ ನಿಮ್ದು ಪಟ್ಟೆಗಳು ಹತ್ತತ್ರ ಇದ್ದಾಗ ಅರಣ್ಯ ಕೃಷಿಯನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅರಣ್ಯ ಮರಗಳು ಮುಂದಿನ ದಿನಗಳಲ್ಲಿ ಬೆಳೆದಾಗ ಮುಖ್ಯ ಬೆಳೆಗಳನ್ನ ತಿಂದಾಕುತ್ತೆ. ಸೊ ಇದೆಲ್ಲ ಒಂದಿಷ್ಟು ಅಂಶಗಳನ್ನ ಗಮನವನ್ನ ಇಟ್ಕೊಂಡು ನೀವು ಮಾಡಿ. ಯಾಕೆ ಅಂತಂದ್ರೆ ಟೆಂಪರೇಚರ್ ರೆಡ್ಯೂಸ್ ಮಾಡ್ಕೊಳ್ಳದಲ್ಲೇ ಇದ್ರೆ ನಿಮ್ಮ ತೋಟಗಳಲ್ಲಿ ಖಂಡಿತ ನಿಮ್ಮ ತೋಟ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೊಂದೇನಂದ್ರೆ ಮೆನ್ಯೂರ್ ಪ್ರಾಕ್ಟೀಸ್ ಅಲ್ಲಿ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ನಿಮ್ಮಲ್ಲಿ ಡೈರಿ ಏನಾದರೂ ಇದ್ರೆ ಅಥವಾ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇದ್ರೆ ಅದ ಒಂದು ಗೊಬ್ಬರವನ್ನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಖಂಡಿತ ತಿಳ್ಕೊಳ್ಳಿ. ಮೇನ್ ಡೈರಿಯಲ್ಲಿ ಸಗಣಿಗೆ ಅತ್ಯಂತ ಒಂದು ನೀವು ಪ್ರಿಯವಾದಂಥದ್ದೇ ಅಂತಾನೆ ಹೇಳ್ಬೋದು. ಯಾವುದಕ್ಕೆ? ತೆಂಗಿನ ಮರಗಳಿಗೆ ಅಥವಾ ಬೆಳೆಗಳಿಗೆ. ಅದನ್ನು ನೀವು ನೀರನ್ನ ಮಿಕ್ಸ್ ಮಾಡಿ ಸ್ಲರಿ ಮಾಡಲು ನಾನು ಆಲ್ರೆಡಿ ಈಗಾಗಲೇ ಸ್ಲರಿ ಮೋಟರು ಇದ್ರ ಬಗ್ಗೆ ನಾನೆಲ್ಲ ಮಾತನಾಡಿದ್ದೀನಿ. ಸೊ ಅದನ್ನ ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತ ಟೆಂಪರೇಚರು ರೆಡ್ಯೂಸ್ ಆಗ್ತದೆ. ನೀವು ಮೀಥೇನ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಸ್ಲರಿಯನ್ನ ಅಂದ್ರೆ ಬಯೋಗ್ಯಾಸ್ ಅಲ್ಲಿ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಸ್ಲರಿಯನ್ನ ಬಳಸಿ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ಆಗಿತ್ತು ಟೆಂಪರೇಚರ್ ರೆಡ್ಯೂಸ್ ಮಾಡ್ತಕ್ಕಂಥದ್ದು ಮತ್ತೆ ಪ್ರಾಕ್ಟೀಸ್ ಆಫ್ ಈ ಒಂದು ಕೊಕೊನೆಟ್ ರಿಲೇಟೆಡ್. ಬ್ರೀಫ್ ಆಗಿ ಹೇಳಿಲ್ಲ, ಲೈಟ್ ಆಗಿ ಲಿಟ್ಲ್ ಬಿಟ್ ಹೇಳಿದ್ದೀನಿ. ಸೊ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಮಸ್ಕಾರ.